ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಕೇಳಿದಾಗ ಅವ್ರು ಯಾವಾಗಲೂ ಹೇಳ್ತಾರೆ, ತೇಜಸ್ವಿ ಸೂರ್ಯ ಅವರು ಯಾವಾಗಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ, ಆದರೆ ಅವರೇ ಕಾರ್ಗೆ ಅರ್ಜಿ ಹಾಕಿದ್ರು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಮೇಡಮ್, ನಾನು ಅದಕ್ಕೆ ಅದನ್ನು ತೆಗಿತೀನಿ. ನೋಡಿ, ನಾನು ಎಲ್ಲೆಲ್ಲಿ ಮೆಟ್ರೋ ಇದೆ, ಎಲ್ಲೆಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಆಗಿದೆ, ಬೈ ಡಿಫಾಲ್ಟ್ ಆಪ್ಷನ್ ನಾನು ಅಲ್ಲಿ ಮೆಟ್ರೋಲ್ ಟ್ರಾವೆಲ್ ಮಾಡ್ತೀನಿ. ಎಷ್ಟೋ ಇದನ್ನು ಸಾಕ್ಷಿ ಇದಕ್ಕೆ ಏನು ಅಂತಂದರೆ, ಭಾಳಷ್ಟು ಜನ ಪ್ರಯಾಣಿಕರು ನಾನು ಯಾವಾಗ ಹೋಗಿರ್ತೀನಿ ಅವ್ರವ್ರ ಫೋಟೋಗಳು ತೆಕ್ಕೊಂಡು ಎಷ್ಟೋ ಜನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕಡೆ ಹಾಕ್ಕೊಂಡಿರ್ತಾರೆ. ನಾನು ಯಾಕೆ ಹಾಕಲ್ಲ ಅಂದರೆ ನನಗದೊಂದು ಸಹಜವಾಗಿರುವಂಥ ಪ್ರಕ್ರಿಯೆ. ಈಗ ನೀವು ಪ್ರತಿ ದಿವಸ ಈಗ ನೀವು ಮಧ್ಯಾಹ್ನ ಊಟ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕ್ತೀರಾ ಮಧ್ಯಾಹ್ನ ಊಟ ಮಾಡಿದೆ ಅಂತ, ಬಟ್ಟೆ ಹಾಕೋತೀರಾ ಬೆಳಗ್ಗೆ, ದಿನ ಬೆಳಗ್ಗೆ ಎದ್ದು ನಾನು ಇವತ್ತು ಬಟ್ಟೆ ಹಾಕ್ಕೊಂಡೆ ಅಂತ ಹೇಳಿ ಫೋಟೋ ಹಾಕ್ತೀರಾ, ಸಹಜವಾದಂಥ ಪ್ರಕ್ರಿಯೆ ಇದು. ನಾನು ಎಲ್ಲಿ ಮೆಟ್ರೋ ಇದೆ ಅಲ್ಲಿಗೆ ಓಡಾಡ್ತೀನಿ. ಮೆಟ್ರೋ ಇಲ್ದಲ್ಲಿ ಎಷ್ಟೋ ಜನ ಬೆಂಗಳೂರಿನಲ್ಲಿ ಕಾರ್ ಇಟ್ಕೊಂಡಿರೋವಂಥವ್ರು ಮೆಟ್ರೋ ಬಂದಾದ ಮೇಲೆ ಮನೇಲಿ ಕಾರ್ ನಿಲ್ಲಿಸಿ ಮೆಟ್ರೋಲ್ ಹೋಗ್ತಾರೆ. ಯಾವತ್ತೋ ವಾರದಲ್ಲಿ ಒಂದು ದಿವಸನೋ 10 ದಿವಸದಲ್ಲಿ ಒಂದು ದಿವಸನೋ ಮೆಟ್ರೋ ತೊಗೊಂಡು ಹೋಗ್ತಾರೆ. ಸರ್ಕಾರ ಸಾರ್ವಜನಿಕ ಸಾರಿಗೆಯನ್ನು ಕರೆಕ್ಟಾಗಿ ಮಾಡ್ದಲೆ ಕಾರ್ ಯಾಕೆ ತಗೋತಾ ಇದ್ದೀರಾ ಅಂತ ಜನಕ್ಕೆ ಕೇಳಿದ್ರೆ, ಮೆಟ್ರೋ ದರನ ಇಷ್ಟೊಂದು ಈ ಇಂಡಿಯಾದಲ್ಲೇ ಇಲ್ಲದಕ್ಕಿಂತ ಡಬಲ್ ಮಾಡಿಬಿಟ್ಟು ಯಾಕಪ್ಪ ನೀನು 2 ವೀಲರ್ ಹೋಗ್ತಿದ್ಯಾ ಅಂತ ಜನಕ್ಕೆ ಬೈದರೆ, ನೀವು ಮೆಟ್ರೋ ದರ ಕಡಿಮೆ ಮಾಡಿ ನಾನು ಬೈಕನ್ನು ಒಳಗಡೆ ಇಡ್ತೀನಿ ಮೆಟ್ರೋಲ್ ಹೋಗ್ತೀನಿ.